ನಮಸ್ಕಾರ ರೈತ ಬಾಂಧವರೇ, ನಾನು ನಿಮ್ಮ ಬಸವರಾಜ್, ಕೆರಾನ್ ಆರ್ಗ್ಯಾನಿಕ್ ಪ್ರೈವೇಟ್ ಲಿಮಿಟೆಡ್, ದಾವಣಗೆರೆ ವತಿಯಿಂದ ನಾವಿವತ್ತು ಹಾವೇರಿ ಹತ್ರ ಯಾವುದು ಕೆರೆಮತ್ತಳ್ಳಿ ಅನ್ನೋ ಒಂದು ಗ್ರಾಮದಲ್ಲಿ ನಮ್ಮ ಸ್ನೇಹಿತರಾದಂತಹ ಜಯರಾಜ್ ಮತ್ತೆ ಶಿವಣ್ಣ ಅವರ ತೋಟಕ್ಕೆ ನಮ್ಮ ಕೆರಾನ್ ಪ್ರಾಡಕ್ಟ್ ಅನ್ನ ಕೊಟ್ಟಿದ್ದೀವಿ. ಅವರ ಅನಿಸಿಕೆ ಅಭಿಪ್ರಾಯ ಏನಿದೆ ಅಂತ ಇವತ್ತು ನಾವು ಕೇಳಿ ತಿಳ್ಕೊಳ್ಳೋಣ. ನಮಸ್ತೆ, ನಿಮ್ಮ ಹೆಸರು? ಶಿವರಾಜ್ ಅಂತ. ಶಿವರಾಜ್, ಇದು ಯಾವ ಊರಣ? ಇದು ಕೆರ್ಮತ್ತಳ್ಳಿ ಹಿರೇಲಿಂಗದಳ್ಳಿ ನಡುವೆ. ಸ್ವಲ್ಪ ಜೋರ ಮಾತಾಡಿ. ಇದು ಹಿರೇಲಿಂಗದಳ್ಳಿ ಕೆರ್ಮತ್ತಳ್ಳಿ ನಡುವೆ ಐತಿ ಮಲ್ಕಿ ತೋಟ. ಟೋಟಲ್ ಎಷ್ಟು ಎಕರೆ ಇದೆ? ಟೋಟಲ್ ನಮ್ ತೋಟ 35 ಎಕರೆ ಐತಿ. 35 ಎಕರೆ ಅಡಿಕೆ ತೋಟ ಐತಿ. ಈಗ ಈ ವರ್ಷ ನೀವೇನು ನಮ್ಮ ಕೆರಾನ್ ಪ್ರಾಡಕ್ಟ್ ಅನ್ನ ಬಳಸಕ್ ಕಾರಣ ಏನು? ಫಸ್ಟಿಗೆ ನಾವ್ ಏನು ಮಾಡ್ತಿದ್ವಿ, ನ್ಯಾಚುರಲ್ ಆಗಿ ಬರ್ಲಿ ಅಂತ ಬಿಟ್ಟಿದ್ವಿ. ಇಲ್ಲಿವರೆಗೂ ಬಿಟ್ವಿ, ಏನು ನಮಗಷ್ಟ ಫಲ ಏನು ಬರ್ಲಿಲ್ಲ. ಹಂಗಾಗಿ ನೋಡೋಣ ಅಂತೇಳಿ ಮತ್ತೆ ನಮ್ಮ ಬ್ರದರ್ ಫ್ರೆಂಡ್ ಶರಣಪ್ಪ ಅಂತೇಳಿ ಅವ್ರು ಕಾಂಟ್ಯಾಕ್ಟ್ ಮಾಡಿಕೊಟ್ಮೇಲೆ ನೀವು ಯಾವಾಗ ಒಂದ್ಸಲ ಮೆಡಿಸಿನ್ ಕೊಟ್ಟಿರಲ್ಲ, ಅವಾಗ ಸ್ವಲ್ಪ ಚೆನ್ನಾಗಿತ್ತು. ಅದಕ್ಕಿಂತ ಮೊದಲು ನಾವು ಓಟು ಗಿಡನ ತೆಗಿಬೇಕಂತ ಮಾಡಿದ್ವಿ. ಗಿಡನ ತೆಗಿಬೇಕು ಅಂತ ಪ್ಲಾನ್ ಮಾಡಿದ್ವಿ. ಹೊಸ ಗಿಡ ಕಟ್ಟೆ ಎಲ್ಲಾ ಪೂರ್ತಿ ಹಾಳಾಗ್ಬಿಟ್ಟಿತ್ತಲ್ಲ, ಒಣಗಿ ಬಿಟ್ಟಿದ್ವಿ. ಹಂಗಾಗಿ ಅಷ್ಟು ಗಿಡ ತಗದ್ ಇನ್ನೊಂದ್ಸಲ ಹಚ್ಚಿ ಕರೆಕ್ಟ್ ಆಗಿ ಮೇಂಟೈನ್ ಮಾಡ್ಬೇಕು ಅಂತ ಹೇಳಿ ಈ ಸಲ ಔಷಧಿ ಕರೆಕ್ಟ್ ಹಾಕಿ ಮೇಂಟೈನ್ ಮಾಡ್ಬೇಕಂತ ಪ್ಲಾನ್ ಮಾಡಿದ್ವಿ. ಅಷ್ಟರಲ್ಲಿ ಶರಣಪ್ಪ ಅವ್ರು ನಿಮ್ ಕಾಂಟ್ಯಾಕ್ಟ್ ಕೊಟ್ರಲ್ಲ, ನೀವು ಚೆನ್ನಾಗಿ ಒಂದ್ ಹಾಕಿ ಚೆನ್ನಾಗಿ ಬಂದಿದೆ. ಇವಾಗ ಮೊದ್ಲಿನ ಗರಿಗಳಿಗೂ ಈಗಿನ ಗರಿಗಳಿಗೂ ತೋಟ ತೋರಿಸ್ರಿ. ಮೊದ್ಲಿನ ಗರಿ ಮತ್ತೆ ಈಗ ಬಂದಿರ್ತಕ್ಕಂತ ಗರಿಗಳಿಗೂ ಬಹಳ ವ್ಯತ್ಯಾಸ ಇದೆ. ಮೊದ್ಲೆಲ್ಲ ಗರಿಗಳು ಏನಿದ್ವು ಎಲ್ಲ ಒಣಗೋಗಿದ್ವು. ಇವಾಗ ಸ್ವಲ್ಪ ಸುಳಿ ಗರಿಗಳಾಗಿರ್ಬೋದು, ಬೇರೆ ಗರಿಗಳಾಗಿರ್ಬೋದು, ಕೌಂಟಿಂಗ್ ಜಾಸ್ತಿ ಬಂದಿದಾವು ಗರಿ. ಈಗ ಚೆನ್ನಾಗಿದೆ, ಗರಿ ಎಲ್ಲ ಒಣಗಿದ್ವಿ ಅವಾಗೆಲ್ಲ. ಈಗೆಲ್ಲ ಸ್ಪ್ರೇ ಮಾಡಿಸಿದ್ಮೇಲೆ ಮಾಡಿ ಆಮೇಲೆ ಒಂದ್ ಮಂತ್ ಬಿಟ್ಟು ನೀವು ಸ್ಪ್ರೇ ಹೇಳಿದಿರಲ್ಲ, ಆ ತರ ಸ್ಪ್ರೇ ಮಾಡಿದ್ಮೇಲೆ ಎಲ್ಲಾ ಎಲೆಗಳೆಲ್ಲ ಸ್ವಲ್ಪ ಹಸರು ಬಂದ್ವು. ಆಮೇಲೆ ಗಿಡ ಎಲ್ಲ ಚೆನ್ನಾಗಿದೆ. ಈಗ ಹೊಲಕ್ಕೆ ಅಲ್ಲೆಲ್ಲ ಒಂದೊಂದು ಗಿಡ ಸ್ಟಾರ್ಟ್ ಆಗಿದಾವ್ರಿ, ಚೆನ್ನಾಗಿದೆ. ಇಲ್ಲಿ ಈ ತೋಟನ ಮೊದ್ಲಿಂದಾನು ನೋಡ್ಕೊಂಡಂತ ಕೆಲಸಗಾರ ಇಲ್ಲೇ ಇದಾರೆ. ಅವ್ರದ್ದು ಅಭಿಪ್ರಾಯ ಬೇಕಾದ್ರೆ ನೀವು ಕೇಳಬಹುದು. ಇವ್ರೆ ನಮಸ್ಕಾರ. ಹೆಂಗಿದೆ ರೀ ತೋಟ? ಈಗ ಚೆನ್ನಾಗೈತ್ರಿ, ತೋಟದಿಂದ ಚೆನ್ನಾಗಿದೆ. ಯಾವ ರೀತಿ ಇತ್ತು ಮೊದ್ಲು ತೋಟ? ಮೊದ್ಲೆಲ್ಲ ಫುಲ್ ಎಲ್ಲ ಒಣಗೋಗ್ಬೇಕು, ಈಗ ಚೆನ್ನಾಗಿದೆ. ಚೆನ್ನಾಗಿದೆ. ನೀವು ಟೋಟಲ್ ಇವಾಗ ಏನೇನ್ ಕೆಲಸ ಮಾಡ್ಕೊಂಡಿದ್ದೀರಿ ನಮ್ಮ ಗೈಡೆನ್ಸ್ ಮೇಲೆ? ಸ್ಪ್ರೇ ಎಷ್ಟ್ ಸಲ ಮಾಡಿದಿರಿ? ಡ್ರಂಚಿಂಗ್ ಎಷ್ಟ್ ಸಲ ಮಾಡಿದಿರಿ ಕೆಳಗಡೆ? ನಾವು ಫಸ್ಟ್ ಟೈಮ್ ಮಾಡಿದ್ದ ಡ್ರಂಚಿಂಗ್ ಒಂದ್ಸರಿ ಮಾಡಿದ್ದೆ, ಆಮೇಲೆ ಸ್ಪ್ರೇ ಮಾಡಿದ್ರಿ. ಬಿಟ್ರೆ ಇದು 2ನೇ ಟೈಮ್ ಮಾಡೋದು ಅಷ್ಟೇ. ಮೊದಲನೇ ಡ್ರಂಚಿಂಗಿಗೂ ಇವತ್ತೇನ್ ಮಾಡ್ತಾ ಇದೀರಿ ಈ ಡ್ರಂಚಿಂಗಿಗೂ ಎಷ್ಟು ದಿನ ಡಿಫ್ರೆನ್ಸ್ ಇದೆ? ಮೊದ್ಲೇ ಡ್ರಂಚಿಂಗು ಈಗ ಮಾಡ್ತಾ ಒಂದು 2-3 ತಿಂಗಳ ಡಿಫ್ರೆನ್ಸ್. 3 ತಿಂಗಳಿಗೆ ಒಂದ್ಸಲ ಈಗ ನೀವು ಮಾಡ್ತೀರಿ ರೆಗ್ಯುಲರ್? 3 ತಿಂಗಳ ಒಂದ್ಸಲ ನಾವು ರೆಗ್ಯುಲರ್ ಮಾಡ್ತೀವಿ. ಸ್ಪ್ರೇಗಳಾದ್ರೂ ಅಷ್ಟೇ, ವರ್ಷದಲ್ಲಿ 1-2 ಸ್ಪ್ರೇ, ಸ್ಪ್ರೇ ಮಾಡಿ 4 ಡ್ರಂಚಿಂಗ್ 3 ತಿಂಗಳಿಗೆ ಒಂದ್ಸಲ. ಇದನ್ನ ರೆಗ್ಯುಲರ್ ಮೇಂಟೈನ್. ಮತ್ತೆ ಇನ್ನು ನಿಮಗೆ ಬೇಕಾದಂತ ಗೊಬ್ಬರಗಳು ಏನೈತಲ್ಲ ಅದನ್ನ ಆಗಿನ ಸಮಯಕ್ಕೆ ತಕ್ಕಂಗೆ ಗೊಬ್ಬರಗಳ ಗೈಡೆನ್ಸ್ ಇರುತ್ತೆ. ಪ್ರತಿ ವರ್ಷ 1 ಎಕರೆಗೆ 2 ಕ್ವಿಂಟಲ್ ಬೇವಿನ ಹಿಂಡಿ ಇರುತ್ತೆ. ಅದನ್ನ ನೀವು ರೆಗ್ಯುಲರ್ ಬಳಸೋದ್ರಿಂದ ಕೂಡ ನಿಮ್ ತೋಟ ಚೆನ್ನಾಗಾಗುತ್ತೆ, ಮತ್ತೆ ಇಳುವರಿಲೂ ಕೂಡ ಸಾಕಷ್ಟು ಬದಲಾವಣೆ. ನಮಸ್ಕಾರ.